ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ತಿಪಟೂರಿನಲ್ಲಿರುವಂತಹ ಒಬ್ಬ ಆಂಜನೇಯ ಸ್ವಾಮಿ ಲಘು ಚರಿತ್ರೆಯನ್ನು. ತುಮಕೂರು ಜಿಲ್ಲೆಯ ತಿಪಟೂರು ಕಲ್ಪತರುನಾಡು ಅಂಥೇಳಿ ಪ್ರಸಿದ್ಧವಾದಂಥ ಒಂದು ಸ್ಥಳ. ಅಲ್ಲಿ ಒಬ್ಬ ಆಂಜನೇಯ ಸ್ವಾಮಿ ನೆಲೆ ನಿಂತಿದ್ದಾರೆ. ಈ ಮೂರ್ತಿ 300-400 ವರ್ಷದ ಹಿಂದಿಂದು ಅಂತ ಹೇಳ್ತಾರೆ. ಆದರೆ ಆ ಮೂರ್ತಿಯನ್ನು ಗಮನಿಸಿದ್ರೆ ಇದು ವ್ಯಾಸರಾಜ ಪ್ರತಿಷ್ಠಾಪನೆ ಅಂತೂ ಹೇಳ್ತಾರೆ. ವ್ಯಾಸರಾಜ ಮಾದರಿ ಒಂದು ಮೂರ್ತಿ ಅಂತ ಹೇಳಬಹುದು. ಇದು ಮೂಲ ಮೂರ್ತಿಯ ವಿಚಾರ. ಆದರೆ ಬಾಗಿಲಕ್ಕೆ ಅಂದರೆ ಎಂಟ್ರೆನ್ಸ್ನ್ಯಾಗ ಒಂದು 75 ಅಡಿ ಎತ್ತರದ ಬೃಹತ್ ಶೆಡ್ ಒಂದು ಹನುಮಂತ ದೇವರ ಮೂರ್ತಿಯನ್ನು ನಿರ್ಮಾಣ ಮಾಡ್ಯಾರ. ಅಂದರೆ ಇತ್ತೀಚಿನ ಒಂದು ಸಿಮೆಂಟು ಸ್ಟೀಲು ಹಾಕಿ ಮಾಡಿದಂಥ ಒಬ್ಬ ಬಹಳ ಸುಂದರವಾದಂಥ 75 ಅಡಿ ಎತ್ತರದ ಮೂರ್ತಿ. ಈ ಮೂರ್ತಿಯಲ್ಲಿನ ಪ್ರವೇಶ ದ್ವಾರದಲ್ಲಿರೋದು ವಿಶೇಷ ಆಕರ್ಷಣೆ ಅಂಥೇಳಿ ನಾವು ಹೇಳಬಹುದು. ಆತ್ಮೀಯರೇ, ಈ ಹನುಮಂತ ದೇವರು ಅಲ್ಲಿ ನೆಲೆ ನಿಂತು ಅಲ್ಲಿನ ಎಲ್ಲ ಭಕ್ತರಿಗೆ 100 ವರ್ಷದಿಂದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನ ಆಸೆಯನ್ನು ಈಡೇರಿಸ್ತಾ ಇದ್ದಾರೆ. ಅವರು ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ಜೈ ಶ್ರೀರಾಮ್, ಜೈ ಬಜರಂಗ.